ಆತ್ಮೀಯ 10ನೇ ತರಗತಿಯ ವಿದ್ಯಾರ್ಥಿಗಳೇ, ಕೊರೋನಾ ಸಾಂಕ್ರಾಮಿಕ ರೋಗದ ಹಿನ್ನೆಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷಾ ವಿಧಾನದಲ್ಲಿ ಬದಲಾವಣೆಗಳನ್ನು ಮಾಡಿರುವುದನ್ನು ನಾವು ನೋಡಿದ್ದೀವಿ. ಇದಕ್ಕನುಗುಣವಾಗಿ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು ನೀಡಿರುವಂತಹ ಮಾದರಿ ಪತ್ರಿಕೆಯನ್ನ ನಿಮ್ಮ ಮುಂದೆ ವಿಶ್ಲೇಷಣೆಯನ್ನ ಈಗ ಮಾಡ್ತಾ ಇದ್ದೀನಿ. ವಿಷಯ ಸಮಾಜ ವಿಜ್ಞಾನ, ಬಹು ಆಯ್ಕೆ ಪ್ರಶ್ನೆ ಆಧಾರಿತ ಮಾದರಿ ಪ್ರಶ್ನೆ ಪತ್ರಿಕೆ 1. ಇದರ ಪ್ರಶ್ನೆಗಳು ಮತ್ತು ಉತ್ತರವನ್ನ ಮತ್ತು ಯಾವೆಲ್ಲ ಅಧ್ಯಾಯಗಳಿಗೆ ಎಷ್ಟು ಪ್ರಾಧಾನ್ಯತೆಯನ್ನ ನೀಡಿದ್ದಾರೆ ಅನ್ನೋದನ್ನ ನಾವು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಪ್ರಶ್ನೆ ಸಂಖ್ಯೆ 1, ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಜಾರಿಗೆ ತಂದ ನೀತಿ. ಆಯ್ಕೆಗಳು: ಎ, ನೀಲಿ ನೀರಿನ ನೀತಿ. ಬಿ, ಸಂಧಾನ ಮತ್ತು ಯುದ್ಧಗಳ ಮಾರ್ಗ ನೀತಿ. ಸಿ, ಒಡೆದು ಆಳುವ ನೀತಿ. ಡಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ಹಾಗಿದ್ರೆ ಇದರ ಸರಿಯಾದ ಉತ್ತರ ನೀಲಿ ನೀರಿನ ನೀತಿ. ಈ ಒಂದು ಪ್ರಶ್ನೆಯನ್ನ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂದ್ರೆ ಇತಿಹಾಸದ ಮೊದಲನೇ ಅಧ್ಯಾಯದಿಂದ ಆಯ್ಕೆ ಮಾಡಲಾಗಿದೆ. ಪ್ರಶ್ನೆ 2, ಸಲ್ಪಾಯಿ ಒಪ್ಪಂದದೊಂದಿಗೆ ಅಂತ್ಯಗೊಂಡ ಯುದ್ಧ. ಎ, ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ. ಬಿ, ಮೊದಲನೇ ಆಂಗ್ಲೋ ಮರಾಠ ಯುದ್ಧ. ಸಿ, ಮೊದಲನೇ ಆಂಗ್ಲೋ ಸಿಖ್ ಯುದ್ಧ. ಡಿ, ಮೊದಲನೇ ಕರ್ನಾಟಿಕ್ ಯುದ್ಧ. ಇದರ ಸರಿಯಾದ ಉತ್ತರ ಮೊದಲನೇ ಆಂಗ್ಲೋ ಮರಾಠ ಯುದ್ಧ. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಅಂದ್ರೆ ಇತಿಹಾಸದ 2ನೇ ಅಧ್ಯಾಯದಿಂದ ಈ ಒಂದು ಪ್ರಶ್ನೆಯನ್ನ ಆಯ್ದುಕೊಳ್ಳಲಾಗಿದೆ. 3ನೇ ಪ್ರಶ್ನೆ, ಫೌಜ್ದಾರಿ ಅದಾಲತ್ ಎಂಬುದು. ಆಯ್ಕೆಗಳು: ಎ, ನಾಗರಿಕ ನ್ಯಾಯಾಲಯ. ಬಿ, ಕಂದಾಯ ನ್ಯಾಯಾಲಯ. ಸಿ, ಅಪರಾಧ ನ್ಯಾಯಾಲಯ. ಡಿ, ಗ್ರಾಹಕ ನ್ಯಾಯಾಲಯ. ಸರಿಯಾದ ಉತ್ತರ ಅಪರಾಧ ನ್ಯಾಯಾಲಯ. ಇಲ್ಲಿ ಫೌಜ್ದಾರಿ ಅದಾಲತ್ ಅಂದ್ರೆ ಅಪರಾಧ ನ್ಯಾಯಾಲಯ, ಅದೇ ರೀತಿ ದಿವಾನಿ ಅದಾಲತ್ ಅಂದ್ರೆ ನಾಗರಿಕ ನ್ಯಾಯಾಲಯ. 4ನೇ ಪ್ರಶ್ನೆ, 4ನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಬ್ರಿಟಿಷ್ ಗವರ್ನರ್ ಜನರಲ್ ಆಗಿದ್ದವರು ಯಾರು? ಉತ್ತರ ಆಯ್ಕೆಗಳು ನೋಡೋಣ. ಎ, ವೆಲ್ಲೆಸ್ಲಿ. ಬಿ, ಡಾಲ್ಹೌಸಿ. ಸಿ, ಕಾರ್ನ್ವಾಲಿಸ್. ಡಿ, ರಿಪ್ಪನ್. ಸರಿಯಾದ ಉತ್ತರ ಎ, ವೆಲ್ಲೆಸ್ಲಿ. ಇದು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಈ ಅಧ್ಯಾಯದಿಂದ ಆಯ್ದುಕೊಂಡಿರುವಂತಹ ಪ್ರಶ್ನೆಯಾಗಿದೆ. ವೇದಗಳಿಗೆ ಹಿಂತಿರುಗಿ ಎಂದು ಕರೆ ನೀಡಿದ ಸಾಮಾಜಿಕ ಸುಧಾರಕರು ಯಾರು? ಇದರ ಸರಿಯಾದ ಆಯ್ಕೆಗಳನ್ನು ನೋಡೋಣ. ಮೊದಲು ರಾಜಾರಾಮ್ ಮೋಹನ್ ರಾಯ್. ಬಿ, ಸ್ವಾಮಿ ವಿವೇಕಾನಂದ. ಸಿ, ನಾರಾಯಣ ಗುರುಗಳು. ಡಿ, ದಯಾನಂದ ಸರಸ್ವತಿ. ಸರಿಯಾದ ಉತ್ತರ ದಯಾನಂದ ಸರಸ್ವತಿ. ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಗಳು ಎನ್ನುವಂತ ಒಂದು ಇತಿಹಾಸದ ಪಾಠದಿಂದ ಈ ಪ್ರಶ್ನೆಯನ್ನ ಆಯ್ದುಕೊಳ್ಳಲಾಗಿದೆ. ಮುಂದಿನ ಪ್ರಶ್ನೆ, ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ದಂಗೆ ಏಳಲು ಕಾರಣ. ಎ, ಸಹಾಯಕ ಸೈನ್ಯ ಪದ್ಧತಿ. ಬಿ, ಸಂಧಾನ ಮತ್ತು ಯುದ್ಧಗಳ ಮಾರ್ಗ ನೀತಿ. ಸಿ, ಒಡೆದು ಆಳುವ ನೀತಿ. ಡಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ಸರಿಯಾದ ಉತ್ತರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ಈ ಒಂದು ಪ್ರಶ್ನೆಯನ್ನ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857 ಆ ಅಧ್ಯಾಯದಿಂದ ಆಯ್ದುಕೊಳ್ಳಲಾಗಿದೆ. ಮುಂದಿನ ಪ್ರಶ್ನೆ, ರಾಸ್ ಬಿಹಾರಿ ಬೋಸ್ ಮತ್ತು ಮೇಡಂ ಕಾಮರ್ ಅವರು ಈ ಗುಂಪಿನ ನಾಯಕರು.
ಯಾವ ಗುಂಪು? ಆಯ್ಕೆಗಳು: ಎ ಕ್ರಾಂತಿಕಾರಿಗಳು, ಬಿ ಮಂದಗಾಮಿಗಳು, ಸಿ ತೀವ್ರಗಾಮಿಗಳು, ಡಿ ಉಗ್ರಗಾಮಿಗಳು. ಸರಿಯಾದ ಉತ್ತರ ಕ್ರಾಂತಿಕಾರಿಗಳು. ಮುಂದಿನ ಪ್ರಶ್ನೆ: ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸಂಸ್ಥಾಪಕರು ಯಾರು? ಆಯ್ಕೆಗಳು: ಎ ಮಹಾತ್ಮ ಗಾಂಧೀಜಿ, ಬಿ ಎ.ಓ. ಹ್ಯೂಮ್, ಸಿ ಬಾಲ್ ಗಂಗಾಧರ್ ತಿಲಕ್, ಡಿ ಗೋಪಾಲಕೃಷ್ಣ ಗೋಖಲೆ. ಸರಿಯಾದ ಉತ್ತರ ಎ.ಓ. ಹ್ಯೂಮ್. ಈ ಒಂದು ಪ್ರಶ್ನೆಯನ್ನ ಗಾಂಧಿಯುಗ ಮತ್ತು ರಾಷ್ಟ್ರೀಯ ಹೋರಾಟ ಈ ಅಧ್ಯಾಯದಿಂದ ಆಯ್ದುಕೊಳ್ಳಲಾಗಿದೆ. ಮುಂದಿನ ಪ್ರಶ್ನೆ: ಫಾರ್ವರ್ಡ್ ಬ್ಲಾಕ್ ಸ್ಥಾಪಿಸಿದವರು ಯಾರು? ಆಯ್ಕೆಗಳು: ಎ ಜವಾಹರ್ಲಾಲ್ ನೆಹರು, ಬಿ ಸುಭಾಷ್ ಚಂದ್ರ ಬೋಸ್, ಸಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಡಿ ಬಾಲಗಂಗಾಧರ್ ತಿಲಕ್. ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್. 10. ಲಾಲಾ ಲಜಪತ್ ರಾಯ್ ಈ ಸಮಯದಲ್ಲಿ ಕೊಲ್ಲಲ್ಪಟ್ಟರು. ಎ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಬಿ ಸೈಮನ್ ಆಯೋಗದ ವಿರುದ್ಧ ಪ್ರತಿಭಟನೆ ಮಾಡುವಾಗ, ಸಿ ಅಸಹಕಾರ ಚಳವಳಿಯಲ್ಲಿ, ಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ. ಸರಿಯಾದ ಉತ್ತರ ಸೈಮನ್ ಆಯೋಗದ ವಿರುದ್ಧ ಪ್ರತಿಭಟನೆ ಮಾಡುವಾಗ ಲಾಲಾ ಲಜಪತ್ ರಾಯ್ರವರು ಕೊಲ್ಲಲ್ಪಟ್ಟರು. ಈ ಪ್ರಶ್ನೆ ಕೂಡ ಗಾಂಧಿಯುಗ ಮತ್ತು ಸ್ವಾತಂತ್ರ್ಯ ಹೋರಾಟ ಅಧ್ಯಾಯದಿಂದ ನೀಡಲಾಗಿದೆ. ಮಹಾದ್ ಕೆರೆ ಮತ್ತು ಕಾಲಾರಾಮ್ ದೇವಾಲಯದ ಆಂದೋಲನಗಳು ಇದನ್ನು ಪ್ರತಿಭಟಿಸಲು ಆಯೋಜಿಸಲಾಗಿತ್ತು. ಎ ಅಸ್ಪೃಶ್ಯತೆಯ ಆಚರಣೆಯನ್ನು, ಬಿ ವೆಲ್ಸನ ರಾಜಕುಮಾರನ ಭೇಟಿಯನ್ನು, ಕ್ರಿಪ್ಸ್ ಮಿಷನ್ನ ಪ್ರಸ್ತಾವನೆಯನ್ನು, ಗಾಂಧಿಯನ್ನು ದಂಡಿಯಲ್ಲಿ ಬಂಧಿಸುವುದನ್ನು. ಸರಿಯಾದ ಉತ್ತರ ಅಸ್ಪೃಶ್ಯತೆಯ ಆಚರಣೆಯನ್ನು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಈ ಮಹದ್ ಕೆರೆ ಮತ್ತು ಕಾಲಾರಾಮ್ ದೇವಾಲಯ ಚಳುವಳಿಗಳನ್ನ ಆಯೋಜಿಸಿದ್ರು. ಇದರ ಮೂಲ ಉದ್ದೇಶ ಅಸ್ಪೃಶ್ಯತೆಯ ಆಚರಣೆಯನ್ನ ಹೋಗಲಾಡಿಸುವುದಾಗಿತ್ತು. ಸಂವಿಧಾನದ 42ನೇ ತಿದ್ದುಪಡಿಯ ಮೂಲಕ ಪ್ರಸ್ತಾವನೆಯಲ್ಲಿ ಸೇರಿಸಲಾದ ಪದಗಳು ಯಾವುವು? ಎ ಗಣರಾಜ್ಯ ಮತ್ತು ಪ್ರಜಾಪ್ರಭುತ್ವ, ಬಿ ಸಮಾಜವಾದಿ ಮತ್ತು ಜಾತ್ಯತೀತತೆ, ಸಿ ಸಾರ್ವಭೌಮತ್ವ ಮತ್ತು ಪ್ರಜಾಪ್ರಭುತ್ವ, ಡಿ ಪ್ರಾದೇಶಿಕತೆ ಮತ್ತು ಜಾತ್ಯತೀತತೆ. ಸರಿಯಾದ ಉತ್ತರ ಸಮಾಜವಾದಿ ಮತ್ತು ಜಾತ್ಯತೀತತೆ. ಸ್ವಾತಂತ್ರ್ಯೋತ್ತರ ಭಾರತ ಈ ಅಧ್ಯಾಯದಿಂದ ಈ ಪ್ರಶ್ನೆಯನ್ನ ಪಡೆಯಲಾಗಿದೆ. ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ದಂಗೆ ಎದ್ದದ್ದು. ಎ ಮೈಸೂರಿನಲ್ಲಿ, ಬಿ ಕಿತ್ತೂರಿನಲ್ಲಿ, ಸಿ ಬೆಳಗಾವಿಯಲ್ಲಿ, ಡಿ ಚಿತ್ರದುರ್ಗದಲ್ಲಿ. ಚೆನ್ನಮ್ಮ ಯಾವ ಊರಿನವರು ಅಂತ ಗೊತ್ತಿರೋದ್ರಿಂದ ನಿಮ್ಗೆ ಈ ಒಂದು ಪ್ರಶ್ನೆ ಬಹಳ ಸರಳ ಅನ್ನಿಸ್ಬಹುದು. ಕಿತ್ತೂರಿನಲ್ಲಿ. ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಈ ಅಧ್ಯಾಯದಿಂದ ಇದು 2ನೇ ಪ್ರಶ್ನೆ ಆಗಿದೆ. ಲೋಕಪಾಲ್ ಮತ್ತು ಲೋಕಾಯುಕ್ತ ಸಂಸ್ಥೆಗಳನ್ನು ಸ್ಥಾಪಿಸಿರುವುದು. ಎ ಪ್ರಾದೇಶಿಕ ಅಸಮತೋಲನ ತಡೆಯಲು, ಬಿ ಭ್ರಷ್ಟಾಚಾರ ತಡೆಯಲು, ಸಿ ಕೋಮುವಾದ ತಡೆಯಲು, ಡಿ ಅಸ್ಪೃಶ್ಯತೆಯ ಆಚರಣೆಯನ್ನು ತಡೆಯಲು. ಉತ್ತರ ತಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ, ಭ್ರಷ್ಟಾಚಾರ ತಡೆಯಲು. ಭಾರತದ ಸಮಸ್ಯೆಗಳು ಹಾಗೂ ಅವುಗಳ ಪರಿಹಾರೋಪಾಯಗಳು ಈ ಅಧ್ಯಾಯದಿಂದ ಈ ಪ್ರಶ್ನೆಯನ್ನ ಪಡೆಯಲಾಗಿದೆ. ಭಾರತ ಸಂವಿಧಾನದ 51ನೇ ವಿಧಿಯ ಮೂಲ ಉದ್ದೇಶ. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡುವುದು, ಏಕರೂಪದ ಪಂಚಾಯತ್ ಸಂಸ್ಥೆಗಳ ಸ್ಥಾಪನೆ,
ಅಂತಾರಾಷ್ಟ್ರೀಯ ಸಾಮಾಜಿಕ ನ್ಯಾಯ ಮತ್ತು ಜನರ ಕಲ್ಯಾಣ. ಡಿ ಅಂತಾರಾಷ್ಟ್ರೀಯ ಸಹಬಾಳ್ವೆ ಹಾಗೂ ಅಂತಾರಾಷ್ಟ್ರೀಯ ಕಾನೂನಿಗೆ ಗೌರವ ನೀಡುವುದು. ಹಾಗಿದ್ರೆ ಇದರ ಸರಿಯಾದ ಉತ್ತರ ಅಂತಾರಾಷ್ಟ್ರೀಯ ಸಹಬಾಳ್ವೆ ಹಾಗೂ ಅಂತಾರಾಷ್ಟ್ರೀಯ ಕಾನೂನಿಗೆ ಗೌರವ ನೀಡುವುದು. ಈ ಒಂದು ಪ್ರಶ್ನೆಯನ್ನ ನಾವು ಭಾರತದ ವಿದೇಶಾಂಗ ನೀತಿ ಈ ಅಧ್ಯಾಯದಿಂದ ಪಡೆದಿರುವುದನ್ನ ಕಾಣ್ತೇವೆ. ವಿದ್ಯಾರ್ಥಿಗಳೇ, 16ನೇ ಪ್ರಶ್ನೆ. 1966ರಲ್ಲಿ ರಷ್ಯಾ ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಕರಿಸಿದ್ದು ಭಾರತ ಮತ್ತು ಪಾಕಿಸ್ತಾನದ ನಡುವೆ, ಶ್ರೀಲಂಕಾ ಮತ್ತು ಪಾಕಿಸ್ತಾನದ ನಡುವೆ, ಭಾರತ ಮತ್ತು ಚೀನಾದ ನಡುವೆ, ಬಾಂಗ್ಲಾದೇಶ ಮತ್ತು ಶ್ರೀಲಂಕಾ ನಡುವೆ. ಹಾಗಿದ್ರೆ ಸರಿಯಾದ ಉತ್ತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ. ಈ ಒಂದು ಪ್ರಶ್ನೆಯನ್ನ ಅನ್ಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧ ಈ ಅಧ್ಯಾಯದಿಂದ ಆರಿಸಿಕೊಳ್ಳಲಾಗಿದೆ. 17ನೇ ಪ್ರಶ್ನೆ. ಮಾನವ ಹಕ್ಕುಗಳ ಘೋಷಣೆಯನ್ನು ಅಂಗೀಕರಿಸಲಾಗಿದ್ದು ಎ ಡಿಸೆಂಬರ್ 10, 1948ರಂದು, ಡಿಸೆಂಬರ್ 15, 1949ರಂದು, ಮಾರ್ಚ್ 10, 1950ರಂದು, ಮಾರ್ಚ್ 15, 1952ರಂದು. ಸರಿಯಾದ ಉತ್ತರ ಎ ಡಿಸೆಂಬರ್ 10, 1948ರಂದು. ಇದು ಜಾಗತಿಕ ಸಮಸ್ಯೆಗಳು ಹಾಗೂ ಭಾರತದ ಪಾತ್ರ ಈ ಅಧ್ಯಾಯದಿಂದ ಆಯ್ದುಕೊಂಡಿರುವಂತಹ ಪ್ರಶ್ನೆಯಾಗಿದೆ. 18 ವಿಶ್ವಸಂಸ್ಥೆಯ ಸಚಿವ ಸಂಪುಟ. ಆಯ್ಕೆಗಳು ಎ ಸಾಮಾನ್ಯ ಸಭೆ, ಬಿ ದತ್ತಿ ಸಮಿತಿ, ಸಿ ಭದ್ರತಾ ಮಂಡಳಿ, ಡಿ ಸಚಿವಾಲಯ. ಸರಿಯಾದ ಉತ್ತರ ಭದ್ರತಾ ಮಂಡಳಿ. ಇಲ್ಲಿ ಭದ್ರತಾ ಮಂಡಳಿಯನ್ನ ಸಚಿವ ಸಂಪುಟ ಅಂತ ಕರೆದ್ರೆ ಸಾಮಾನ್ಯ ಸಭೆಯನ್ನ ವಿಶ್ವಸಂಸ್ಥೆಯ ಸಂಸತ್ತು ಎಂದು ಕರೆಯಲಾಗುತ್ತೆ. ಮುಂದಿನ ಪ್ರಶ್ನೆ. ಭಾರತೀಯ ಸಂವಿಧಾನದ ಮುಖ್ಯ ವಾಸ್ತುಶಿಲ್ಪಿ. ಯಾರನ್ನು ಭಾರತ ಸಂವಿಧಾನದ ವಾಸ್ತುಶಿಲ್ಪಿ ಅಂತ ಕರೆಯಲಾಗುತ್ತೆ? ಎ ಡಾಕ್ಟರ್ BR ಅಂಬೇಡ್ಕರ್, ಬಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಸಿ ಜವಾಹರ್ಲಾಲ್ ನೆಹರು, ಡಿ ಮಹಾತ್ಮ ಗಾಂಧೀಜಿ. ಸರಿಯಾದ ಉತ್ತರ ಡಾಕ್ಟರ್ BR ಅಂಬೇಡ್ಕರ್. ದಿ ರಿಪಬ್ಲಿಕ್ ಎಂಬ ಪುಸ್ತಕವನ್ನು ಬರೆದವರು. ಸರಿಯಾದ ಉತ್ತರ ಎ ಅರಿಸ್ಟಾಟಲ್. ಆಯ್ಕೆಗಳನ್ನು ನೋಡ್ತಾ ಇದೀವಿ. ಎ ಅರಿಸ್ಟಾಟಲ್, ಬಿ ಪ್ಲೇಟೋ, ಸಿ ಕಾರ್ಲ್ ಮಾರ್ಕ್ಸ್, ಡಿ ಆಗಸ್ಟ್ ಕಾಮ್ಟೆ. ಸರಿಯಾದ ಉತ್ತರ ಬಿ ಪ್ಲೇಟೋ. ವಿದ್ಯಾರ್ಥಿಗಳೇ, ಒಟ್ಟು 40 ಪ್ರಶ್ನೆಗಳಲ್ಲಿ ನಾವು 20 ಪ್ರಶ್ನೆಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಉಳಿದ 20 ಪ್ರಶ್ನೆಗಳನ್ನ ಮುಂದಿನ ವಿಡಿಯೋದಲ್ಲಿ ನಾವು ಅವುಗಳ ಉತ್ತರವನ್ನ ತಿಳಿದುಕೊಳ್ಳೋಣ.